ನಾನು ಬೆಳಗ್ಗೆ ಆನಂದ್ಗೆ ಮೇಲ್ ಮಾಡಕ್ಕೆ ಹೇಳ್ತೀನಿ. ಯಾ ಇಟ್ಸ್ ಕಂಪ್ಲೀಟ್ಲಿ ಡನ್. ಓಕೆ ಯಾ ಬಾಯ್. ಪುಟಿ ಪಪ್ಪ ಯಾಕೆ ಪುಟಿ ಬೇಜಾರಲ್ಲಿದ್ಯಾ? ಯಾರಾದರೂ ಏನಾದರೂ ಅಂದ್ರ? ಪಪ್ಪ ಅಮ್ಮ ಮೊದ್ಲಿನ ಥರ ಇಲ್ಲ. ಯಾಕೇನಾಯ್ತು? ಪಪ್ಪ ಮೊದಲೆಲ್ಲ ಅಮ್ಮನೇ ಎಲ್ಲ ಹೋಮ್ವರ್ಕ್ ಮಾಡಿಸ್ತಿದ್ರು. ಈಗ ಎಲ್ಲ ನೀವೇ ಮಾಡಬೇಕು, ಎಲ್ಲ ನೀವೇ ಕಲ್ತ್ಕೋಬೇಕು ಅಂತ ಹೇಳ್ತಿದ್ದಾರೆ. ಅಷ್ಟೇನಾ? ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತಿ ಪುಟ್ಟ? ಅವರು ಏನೇ ಹೇಳಿದ್ರು ನಿಮ್ಮ ಒಳ್ಳೇದಕ್ಕೆ, ನೀವು ಕಲೀಲಿ ಅಂತ ಅಷ್ಟೇ. ಅದು ಒಂದೇ ಅಲ್ಲ ಪಪ್ಪ, ಬೆಲ್ಗೇನೂ ಹಿಂಗೆ ಆಗಿತ್ತು. ಯಾವಾಗಲೂ ಅಮ್ಮನೇ ನಮ್ಮ ರೆಡಿ ಮಾಡಿಸೋದು. ಈಗ ನಾವೇ ಸ್ನಾನ ಮಾಡಿದ್ವಿ, ನಾವೇ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ವಿ, ನಾವೇ ಯೂನಿಫಾರ್ಮ್ ಹಾಕ್ಕೊಂಡ್ವಿ, ಎಲ್ಲ ನಾವೇ ಮಾಡ್ಕೊಂಡ್ವಿ ಪಪ್ಪ. ಊಟ ಮಾಡುವಾಗಲೂ ಅಷ್ಟೇ ಪಪ್ಪ, ಮೊದಲೆಲ್ಲ ಅಮ್ಮ ತಾನೇ ಊಟ ಮಾಡಿಸ್ತಿದ್ರು. ಆದರೆ ಈಗ ನೀವೇ ಊಟ ಮಾಡ್ಕೋಬೇಕು, ನೀವೇ ನಿಮ್ಮ ಕೆಲಸ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಮೊದಲೆಲ್ಲ ಅವರೇ ಮಾಡ್ತಿದ್ರು, ಈಗ ಸಡನ್ ಆಗಿ ಯಾಕೆ ಬದಲಾವಣೆ? ಅದೇ ಬೇಜಾರಾಗ್ತಿದೆ. ಅದಕ್ಕೆ ಇಷ್ಟೆಲ್ಲ ಬೇಜಾರು ಮಾಡ್ಕೋಬೇಕಾ? ಮತ್ತೆ ಬೇಜಾರಾಗಲ್ವ ಪಪ್ಪ? ಯಾವತ್ತೂ ಈ ಥರ ಅಮ್ಮ ಮಾತಾಡಲಿಲ್ಲ. ಇವತ್ತು ಅಮ್ಮ ಮಾತಾಡೋವಾಗ ಅಪ್ಪುನ ನೀನೇ ನೋಡ್ಕೋಬೇಕು, ನೀನೇ ಅವನ ಓದಿಸ್ಬೇಕು, ಒಂದು ಅಮ್ಮನ ಥರ ನೀನು ಅವನ ನೋಡ್ಕೋಬೇಕು ಅಂತ ಹೇಳಿದ್ರು ಪಪ್ಪ. ನನಗೆ ಯಾಕೋ ಭಯ ಆಗ್ತಿದೆ ಪಪ್ಪ. ಭಯ ಪಡೋ ಅಂಥದ್ದು ಏನಿದೆ? ನೋಡು, ಅಮ್ಮನಿಗೆ ಸ್ಕೂಲಲ್ಲಿ ಕೆಲಸ ಜಾಸ್ತಿ ಆಗಿರಬೇಕು, ಹಾಗಾಗಿ ಟೆನ್ಷನ್ ಜಾಸ್ತಿ ಆಗಿದೆ. ಅದಕ್ಕೆ ಏನೇನು ಹೇಳಿದಾರೆ ಅಷ್ಟೇ. ನೀನು ಯೋಚನೆ ಮಾಡಬೇಡ, ನಾನು ಅಮ್ಮನ ಹತ್ರ ಮಾತಾಡ್ತೀನಿ. ಸರಿ ಪಪ್ಪ. ನಿಜವಾಗ್ಲೂ ನಾನು ಮಾತಾಡ್ತೀನಿ. ನೋಡು, ಅಮ್ಮ ಏನಾದರೂ ಹೇಳಿದ್ರೆ ನೀವುಗಳು ಸ್ಟ್ರಾಂಗ್ ಆಗಲಿ ಅಂತ ಹೇಳಿರ್ತಾರೆ ಅಷ್ಟೇ. ಓಕೆ? ಆದರೂ ಪಪ್ಪ ಅಮ್ಮ ಮೊದಲಿನ ಥರ ಇದ್ರೇ ಚಂದ. ಸರಿ ಪುಟ್ಟ, ನಾನು ಅಮ್ಮನ ಹತ್ರ ಮಾತಾಡ್ತೀನಿ. ನಿಮ್ಮ ಜೊತೆ ಮೊದಲಿನ ಥರನೇ ಇರೋಕ್ಕೆ ಹೇಳ್ತೀನಿ. ಗುಡ್ ಗರ್, ಹೋಗು ಓದ್ಕೋ. ಭೂಮಿಕಾ. ಹಾಂ ಗೌತಮರ್, ನಾನೊಂದು ಮಾತು ಕೇಳ್ತೀನಿ. ನನಗೆ ಹಾರ್ಕೆ ಉತ್ತರ ಬೇಕಾಗಿಲ್ಲ, ನೇರವಾಗಿ ಉತ್ತರ ಕೊಡಬೇಕು. ಈಗ ಮಿಂಚು ಬಂದು ನನ್ನ ಹತ್ರ ಮಾತಾಡ್ತಾ ಇತ್ತು. ಡ್ರೆಸ್ಸು, ಹೋಮ್ವರ್ಕು, ಊಟ ಇವೆಲ್ಲ ನೀವೇ ಮಾಡ್ಕೋಬೇಕು, ಇನ್ಮೇಲೆ ನಿಮ್ಮ ಜವಾಬ್ದಾರಿ, ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಮಮ್ಮಿ ಹೇಳಿದ್ರು. ಮಮ್ಮಿ ಯಾಕೋ ಮೊದಲಿನ ಥರ ಎಲ್ಲ ಭಾಳ ರೂಡಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಯಾಕೆ ಹಾಗೆಲ್ಲ ಮಾತಾಡ್ತೀರಾ? ನಾನು ರೂಡಾಗಿ ಬಿಹೇವ್ ಮಾಡಿಲ್ಲ. ನಿಮ್ಮ ಕೆಲಸನ ನೀವು ಮಾಡ್ಕೊಳ್ಬೇಕು, ದೊಡ್ಡವರಾಗ್ತಿದ್ದೀರಾ ಅಂತ ಹೇಳಿದೆ ಅಷ್ಟೇ. ಅವಳು ನಿಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡಿದ್ಲಾ? ಕಂಪ್ಲೇಂಟ್ ಅಂತಲ್ಲ. ನಾನು ಮಾತಾಡ್ತೀನಿ. ವೇಟ್, ನೀವು ಬನ್ನಿ ಕೂತ್ಕೊಳ್ಳಿ ಪ್ಲೀಸ್, ಬನ್ನಿ. ಈಗ ನಾನೇನು ತಪ್ಪು ಹೇಳಿದೆ ಅಂತ ನನಗೆ ಕ್ಲಾಸ್ ತೊಗೋಬೇಕು ಅಂದ್ಕೊಂಡಿದ್ದೀರಾ ನೀವು? ಚೇಚೆ, ನೀವು ತಪ್ಪು ಹೇಳಿದ್ರಿ ಅಂತ ನಾನು ಹೇಳ್ತಾ ಇಲ್ಲ ಭೂಮಿಕಾ. ಬಟ್ ಇಷ್ಟೊಂದು ಅವಸರ ಮಾಡಬೇಕಾ ಅಂತ? ಮಕ್ಕಳಿನ್ನು ಚಿಕ್ಕವರು, ಓದು, ಆಟ, ಮೋಜು, ಮಸ್ತಿ ಇವೆಲ್ಲ ಸಹಜ ಅಲ್ವಾ? ಇವೆಲ್ಲ ಇರಲೇಬೇಕು. ಈಗಲೇ ಅವ್ರಿಗೆ ಜವಾಬ್ದಾರಿ ಬರಬೇಕು ಅಂದರೆ ಹೇಗೆ? ಸ್ವಲ್ಪ ಕಾಯೋದು ಬೆಟ್ರಲ್ವಾ? ನೋಡಿ, ಜವಾಬ್ದಾರಿ ಬರೋದಕ್ಕೆ ಸಮಯ ಇರ್ಬೋದು, ಆದರೆ ಜವಾಬ್ದಾರಿನ ಕಲಿಸೋದಕ್ಕೆ ತಡ ಮಾಡಬಾರ್ದು, ಸಮಯಕ್ಕೋಸ್ಕರ ಕಾಯಬಾರ್ದು. ಜವಾಬ್ದಾರಿ ಅನ್ನೋದು ಮಕ್ಕಳ ಫ್ಯೂಚರ್ಗೆ ಫೌಂಡೇಶನ್ ಇತ್ತು ಹಾಕಿ, ಅದನ್ನು ಈಗಲಿಂದಾನೇ ಹಾಕಬೇಕು, ಈಗಲಿಂದಾನೇ ಅವ್ರಿಗೆ ಅದಕ್ಕೆ ರೆಡಿ ಮಾಡಬೇಕು. ಇಲ್ಲಾಂದರೆ ಬೆಂಕಿ ಬಿದ್ದ ಬಾವಿ ತೋಡಿದ್ರು ಅಂತಾರಲ್ಲ, ಹಾಗಾಗೋಗ್ಬಿಡುತ್ತೆ. ಒಪ್ಕೋತೀನಿ, ಕಲಿಸ್ಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಸುಮ್ಮನೆ ಚಾನಲ್ ಚೇಂಜ್ ಮಾಡೋ ಥರ ನಾವು ಬದಲಾವಣೆನ ಮಕ್ಕಳ ಮೇಲೆ ಹೇರಿದ್ರೆ ಅವ್ರಿಗೆ ಒಂಥರ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಾಗುತ್ತೆ. ಆಮೇಲೆ ಅದು ಅವ್ರಿಗೆಲ್ಲ ಅರ್ಥ ಆಗಲ್ಲ ಭೂಮಿಕಾ. ಮಕ್ಕಳಿಗೆ ಈ ಥರ ಸಡನ್ ಚೇಂಜಸ್ಸು ರಿಸೀವ್ ಮಾಡ್ಕೊಳಕ್ಕಾಗಲ್ಲ ಭೂಮಿಕಾ. ಅದು ಬೇರೆ ಥರನೂ ಟರ್ನ್ ಆಗ್ಬೋದು. ಅಪ್ಪ ಅಮ್ಮ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಅವರು ನಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಂತಲೂ ಅನ್ನಿಸ್ಬೋದು. ಆಗ ಮಾಡಿದ್ದೆಲ್ಲ ವ್ಯರ್ಥ ಆಗಲ್ವಾ? ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡಿದ್ರು ಅನ್ನೋ ಥರ ಆಗಲ್ವಾ? ನಾವು ಅವ್ರ ಮನಸ್ಸಿಗೆ ಯಾಕೆ ನೋವು ಕೊಡ್ಬೇಕು ಹೇಳಿ? ಅವ್ರಿಗೆ ನೋವಾಗುತ್ತೆ ಅನ್ನೋ ಭಯಕ್ಕೆ ಹೇಳೋದನ್ನು ಹೇಳ್ದೆ, ಮಾಡೋದನ್ನು ಮಾಡದೇ ಇರೋಕ್ಕಾಗಲ್ಲ ಗೌತಮ್ ಅವರೇ. ಅಂದರೆ ಪೇರೆಂಟ್ಸ್ ಕೆಲಸ ಬರೀ ಮಕ್ಕಳು ಮುದ್ದು ಮಾಡೋದಷ್ಟೇ ಅಲ್ಲ, ಅವ್ರನ್ನ ಅವ್ರ ಕಾಲ ಮೇಲೆ ನಿಲ್ಲೋ ಹಾಗೆ ಮಾಡಬೇಕು. ಅತಿಯಾದ ಮುದ್ದಿಂದ ಮಕ್ಕಳು ತಪ್ಪು ದಾರಿ ಹಿಡಿಯೋದು, ಮುಂದಕ್ಕೆ ಹಾಳಾಗೋದು, ಯಾವುದಕ್ಕೂ ಲಾಯಕ್ಕಿಲ್ಲ ಅನ್ನೋ ಥರ ಆಗೋದು ನಿಮಗೆ ಗೊತ್ತೇ ಇದೆ. ಇದೊಂಥರ ಜ್ವರಕ್ಕೆ ಕಹಿ ಮಾತ್ರೆ ಕೊಟ್ಟಂಗೆ. ಇನ್ಫ್ಯಾಕ್ಟ್ ಇದನ್ನು ವ್ಯಾಕ್ಸಿನ್ ಅಂತ ಅಂದ್ಕೊಳ್ಳಿ. ಈಗ ಕಷ್ಟ ಆಗುತ್ತೆ, ಆದರೆ ಮುಂದೆ ಬರೋ ದೊಡ್ಡ ಸಮಸ್ಯೆನ ಇದು ತಡೆಯುತ್ತೆ. ಈಗ ಕಷ್ಟ ಆಗುತ್ತೆ, ಆದರೆ ನಾನು ಈಗಲೇ ಅದನ್ನು ಮಾಡಬೇಕು. ನಾನು ಮಾಡ್ತೀನಿ. ಒಂದು ತಾಯಿಯಾಗಿ ಅದು ನನ್ನ ಜವಾಬ್ದಾರಿ ಗೌತಮ್ ಅವರೇ. ಇವತ್ತು ಸಣ್ಣ ಸಣ್ಣ ಕೆಲಸಗಳನ್ನು ಕಲಿತ್ರೆ ನಾಳೆ ಗಾಡ್ ಫಾರ್ಬಿಟ್
ಜೀವನದಲ್ಲಿ ಏನಾದರೂ ದೊಡ್ಡ ಸಮಸ್ಯೆ ಬಂದರೆ ಅವ್ರು ಅದಕ್ಕೆ ಹೆದರಲ್ಲ, ಧೈರ್ಯವಾಗಿ ಫೇಸ್ ಮಾಡ್ತಾರೆ. ಜೀವನ ಯಾವಾಗಲೂ ನಮ್ಮ ಕೈ ಹಿಡಿದು ನಡೆಸಲ್ಲ. ಕೆಲವೊಮ್ಮೆ ಕೈ ಬಿಡುತ್ತೆ, ಕೈ ಚೆಲ್ಲುತ್ತೆ. ಅದೆಲ್ಲದಕ್ಕೂ ನಾವು ರೆಡಿಯಾಗಿರ್ಬೇಕಲ್ವಾ? ಐ ಅಂಡರ್ಸ್ಟ್ಯಾಂಡ್ ಭೂಮಿಕಾ, ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ಬಟ್ ಈಗ ಅವ್ರಿಗೆ ನಾವೇ ಜಗತ್ತು. ಅವ್ರಿಗೆ ನಾವು ಕೊಡಬೇಕಾಗಿರೋದು ಪ್ರೀತಿ, ಟೈಮ್, ಕೇರು. ಅದು ಕಡಿಮೆ ಆಗ್ತಾ ಇದೆ ಅನ್ನೋ ಭಾವನೆ ಅವ್ರಿಗೆ ಬರಬಾರ್ದಲ್ವಾ? ನೀವು ಯಾಕೆ ಹಾಗೆ ಅನ್ಕೋತೀರಾ? ಒಂದು ತಾಯಿ ಪ್ರೀತಿ ಯಾವತ್ತಾದ್ರೂ ಕಡಿಮೆ ಆಗುತ್ತಾ? ನನ್ನ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ ಗೌತಮ್ ಅವರೇ. ಪ್ರೀತಿ ಜೊತೆ ಬುದ್ಧಿ ಪಾಠ ಹೇಳೋ ಕೆಲಸ ಮಾಡ್ತಿದ್ದೀನಿ ಅಷ್ಟೇ ನಾನು. ಅಲ್ಲ, ಗಿಡವಾಗಿ ಬಗ್ಗೋದು ಮರವಾಗಿ ಬಗ್ಗುತ್ತಾ ಅನ್ನೋ ಗಾದೆ ಮಾತು ನಿಮಗೆ ಗೊತ್ತಲ್ವಾ? ಹಾಗಾಗೋದು ನಿಮ್ಗೆ ಓಕೆನಾ? ನಾನು ಅಲ್ಲ, ಅದನ್ನು ಸಾಫ್ಟಾಗಿ ಹೇಳ್ಬೋದಲ್ವಾ? ಒಂದೇ ದಿನದಲ್ಲಿ ಏನು ಬದಲಾಗುತ್ತೆ ಹೇಳಿ? ಒಂದು ಕ್ಷಣದಲ್ಲಿ ಎಲ್ಲನೂ ಬದಲಾಗುತ್ತೆ ಗೌತಮ್ ಅವರೇ. ನೋಡಿ, ಎಲ್ಲದಕ್ಕೂ ಒಂದು ಪ್ರಾರಂಭ ಅನ್ನೋದಿರುತ್ತೆ. ಏನಾದರೂ ಬದಲಾಗಬೇಕಂದ್ರೆ ಅಭ್ಯಾಸನ ಈಗಲಿಂದ ಶುರು ಮಾಡಬೇಕು. ಅದು ಬಿಟ್ಟು ನಾಳೆ ಮಾಡೋಣ, ಇಲ್ಲ 1 ವರ್ಷ ಬಿಟ್ಟು ಮಾಡೋಣ ಅಂತ ಕಾಯ್ತಾ ಕೂತ್ರೆ ಸಮಯ ಯಾವಾಗ ಕೈ ಜಾರುತ್ತೆ ಅಂತ ಹೇಳೋಕ್ಕಾಗಲ್ಲ. ಭೂಮಿಕಾ, ಯಾಕೆ ನೀವು ಸಮಯ ನಾಳೆ ಅಂತೆಲ್ಲ ಮಾತಾಡ್ತೀರಾ? ಈಗ ಬರೀ ಇದೇ ಥರ ಮಾತಾಡ್ತಾ ಇದ್ದೀರಾ. ನನಗದು ಬೇರೆ ಥರನೇ ಸೌಂಡ್ ಆಗ್ತಿದೆ. ಯಾಕೋ ತುಂಬ ಫಿಲಾಸಫಿಕಲ್ ಆಗ್ತಾ ಇದ್ದಾರೆ. ಫಿಲಾಸಫಿನಿಲ್ಲ, ಎಂಥದ್ದಿಲ್ಲ ಗೌತಮ್ ಅವರೇ. ಮಕ್ಕಳು ತಮ್ಮ ಕೆಲಸನ ತಾವು ಮಾಡ್ಕೊಳ್ಳಿ, ಸ್ವಂತ ಬುದ್ಧಿ ಬೆಳೆಸ್ಕೊಳ್ಳಿ, ಇಂಡಿಪೆಂಡೆಂಟ್ ಆಗಲಿ ಅನ್ನೋ ಆಸೆ ಅಷ್ಟೇ ನನಗೆ. ಒಂದು ಮಾತು ಹೇಳ್ತೀನಿ ಭೂಮಿಕಾ, ನಾವು ದೊಡ್ಡವರು, ಎಲ್ಲನೂ ನೋಡಿರೋರು, ನಮ್ಮ ಮನಸ್ಸಿಗೆ ನಾವು ಸಮಾಧಾನ ಹೇಳ್ಕೊಬೋದು. ಬಟ್ ಮಕ್ಕಳು ಹಾಗಲ್ಲ. ನಾವು ತರೋ ಒಂದು ಸಣ್ಣ ಬದಲಾವಣೆ ಅವ್ರ ಮನಸ್ಸಿನಲ್ಲಿ ದೊಡ್ಡದಾಗಿ ಪರಿಣಾಮ ಬೀರುತ್ತೆ. ಮಮ್ಮಿ ಮೊದಲಿನ ಥರ ಇಲ್ಲ ಅನ್ನೋ ಭಾವನೆ ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಹುಷಾರಾಗಿರೋಣ, ಹುಷಾರಾಗಿ ಹ್ಯಾಂಡಲ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ಗೌತಮ್ ಅವರೇ, ಮಕ್ಕಳು ನಾಳೆ ದಿನ ಯಾರ ಮೇಲೂ ಡಿಪೆಂಡ್ ಆಗದೆ ತಮ್ಮ ಕಾಲ ಮೇಲೆ ತಾವು ನಿಂತರೆ ಅದಕ್ಕಿಂತ ಒಂದು ದೊಡ್ಡ ಗಿಫ್ಟು, ಹೆಮ್ಮೆ ಇನ್ನೇನಿದೆ ಹೇಳಿ? ನಾವು ಮಕ್ಕಳಿಗೆ ಕೊಟ್ಟೋಗೋ ಆಸ್ತಿಗಿಂತ ನಾವು ಅವ್ರಿಗೆ ಕೊಟ್ಟೋಗೋ ವ್ಯಾಲ್ಯೂಸ್, ಮಾರಲ್ಸು ಅವ್ರಿಗೆ ಕೊನೆವರೆಗೂ ಕಾಪಾಡುತ್ತೆ. ಆದರೆ ಈ ಸತ್ಯನ ತುಂಬ ಜನ ತಂದೆ ತಾಯಿದ್ರು ಅರ್ಥ ಮಾಡ್ಕೊಳ್ಳಲ್ಲ. ದುಡ್ಡು, ಆಸ್ತಿ ಪಾಸ್ತಿ, ಬಂಗಾರ, ಮನೆ ಇದ್ದರೆ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಅನ್ಕೋತಾರೆ. ಆದರೆ ಹಾಗಾಗಲ್ಲ, ಅದಾಗೋದೇ ಬೇರೆ ಥರ. ಅಪ್ಪ ಅಮ್ಮ ಇಲ್ಲದೆ ಇದ್ದಾಗ ಮಕ್ಕಳ ಜೀವನ ತುಂಬ ಕಷ್ಟ ಆಗ್ಬಿಡುತ್ತೆ, ಕೈಕಾಲು ಆಡದೆ ಇದ್ದಂಗೆ ಆಗ್ಬಿಡುತ್ತೆ. ಹಾಗಾಗಬಾರ್ದಲ್ವಾ? ಮಕ್ಕಳು ಮುಂಚೆನೇ ಗಟ್ಟಿಯಾಗಿರಬೇಕು, ಅದನ್ನು ಹೇಳ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಓಕೆ ಭೂಮಿಕಾ, ನಾನು ಒಪ್ಕೋತೀನಿ. ಬಟ್ ಮಕ್ಕಳಿಗೆ ಏನು ಹೇಳ್ತಿರಲ್ಲ ಅದು ಸಾಫ್ಟ್ ಆಗಿರಲಿ ಅಷ್ಟೇ.